ಬುಡ್ಬುಡ್ಕೆ ಅವ್ರನ್ನ ನೋಡಿದ್ದೀರಾ ನೀವು? ಸರ್ ಬುಡ್ಬುಡಿಕೆ ಅವ್ರು ಸೂಪರ್ ಸರ್. ಅವರು ಫಾಲೋ ಮಾಡಿದ್ದೀರಾ ಅವ್ರು ಹೇಗೆ ಮಾತಾಡ್ತಾರೆ ಅಂತ? ಅವರು ತುಂಬ ಚಿಕ್ಕಂದಲ್ಲಿದ್ದಾಗ ನೋಡ್ತಿದ್ದೆ ಸರ್. ಅವ್ರು ಹೇಳ್ಬಿಟ್ಟು ಹೋದ್ರೆ ಭಯ ಆಗೋದು ಸರ್. ಯಾವ ಥರ ಹೇಳೋರು ಅಂದರೆ, ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಈ ಮನೇಲಿ ಇನ್ನು 6 ತಿಂಗಳಲ್ಲಿ ಜೋಗುಳ ಆಡ್ತೈತೆ ತಾಯಿ, ಜೋಗುಳ ಆಡ್ತೈತೆ. ಒಂದು ದುಃಖದ ಸಂಗತಿ ಐತೆ ತಾಯಿ, ಒಂದು ದುಃಖದ ಸಂಗತಿ ಐತೆ. ಮಗು ಹುಟ್ಟೋ ಸಮಯದಲ್ಲೇ ಒಂದು ಶೋಕದ ವಿಚಾರ ಬರ್ತೈತೆ ತಾಯಿ, ಬರ್ತೈತೆ. ನಾನು ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ ತಾಯಿ. ಆದರೆ ಒಂದು ತಾಯಿ, ಇದಕ್ಕೊಂದು ಪರಿಹಾರ ಇದೆ ತಾಯಿ, ಖಂಡಿತ ಪರಿಹಾರ ಕೊಡ್ತೀನಿ. ನಿಮ್ಮ ಶೋಕದ ವಿಚಾರ ಹೋಗಿ ಜೋಗುಳ ಆಡಿ ನೀವು ನಗುವ ಕಾಲ ಬರ್ತೈತೆ ತಾಯಿ, ನಗುವ ಕಾಲ ಬರ್ತೈತೆ. ಒಳ್ಳೆ ಕಾಲ ಬರ್ತೈತೆ ತಾಯಿ, ಒಳ್ಳೆ ಕಾಲ ಬರ್ತೈತೆ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ ಅಂತ ಈ ಥರ ಬರೋದು. ನೋಡಮ್ಮ ತಾಯಿ, ನಾನು ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ ತಾಯಿ. ಇನ್ನು 6 ತಿಂಗಳಲ್ಲಿ ಏನು ಒಂದು ಜೋಗುಳ ಆಡ್ತೈತೆ ತಾಯಿ, ಜೋಗುಳ ಆಡ್ತೈತೆ. ಹೋಗು, 6 ವರ್ಷ ಆಯ್ತು ಮಗು ಆಗದೆ ಮಗು ಆಗ್ಬಿಡುತ್ತಾನರು. ಇನ್ನು 6 ತಿಂಗಳಲ್ಲಿ ಆಗ್ಲಿಲ್ಲ ನೋಡು ತಾಯಿ, ನೀನು ಹೇಳ್ದಂಗೆ ಕೇಳ್ತೀನಿ, ನಾಲ್ಗೆ ಕತ್ತಿಸ್ಕೊಂಡ್ಬಿಡ್ತೀನಿ ತಾಯಿ. ಬುಡ್ಬುಡಿಕೆ ಹೇಳೋದು ಬಿಟ್ಬಿಡ್ತೀನಿ ತಾಯಿ ನಾನು. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ಯಾವತ್ತು ಸುಳ್ಳು ಹೇಳಲ್ಲ ತಾಯಿ ಅಂತಾರೆ. ನಾನು ತಿರ್ಗಿ 6 ತಿಂಗಳು ಬಿಟ್ಟು ಬರ್ತೀನಿ ತಾಯಿ, ನೀನೇನು ಕೊಡ್ತೀಯ ಹೇಳು ತಾಯಿ ಅಂತಾರೆ. 6 ತಿಂಗಳಾದ್ಮೇಲೆ ಬರ್ತಾರೆ ಸರ್. ನೀವು ಹೇಳಿದ್ದು ನಿಜ ಆಯ್ತು ಅಂದಾಗ ಏನು ಬೇಕು ಕೇಳು ಅಂದಾಗ, ಒಂದು ಹೊತ್ತಿಗೆ ಕೊಡು, 100 ರೂಪಾಯಿ ಕೊಡು, ಒಂದು ಜೋಳಿಗೆ ಅಕ್ಕಿ ಹಾಕು, ಇನ್ನೇನು ಬೇಡ ತಾಯಿ, ಇನ್ನೇನು ಬೇಡ ತಾಯಿ. ಅದು ನಶಿಸಿ ಹೋಗಿದೆ ಸರ್. ಅದು ಇಲ್ಲವೇ ಇಲ್ಲ. ಇವತ್ತಿನ ಬುಡ್ಬುಡಿಕೆ ಹೊಡೆಯೋರ ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟರ್ಗಳಾಗಿದ್ದಾರೆ. ಅಂದರೆ ನಾನು ಹೇಳೋದೇನು ಗೊತ್ತಾ ಸರ್, ಇವತ್ತು ನೀವೆಷ್ಟೇ ದೊಡ್ಡ ಶ್ರೀಮಂತ ಆಗಿದ್ರೂ ಕೂಡ ಅದು ಬೇಸ್ಮೆಂಟು ನಿಮ್ಮಪ್ಪಂದು 4 ಕಾಣಿ ಅನ್ನೋದು ಮರಿಬೇಡಿ.